ಆ ಬಾಲಕಿಯ ಮನವಿಗೆ ಸ್ಪಂದಿಸಿದ ತಮಿಳುನಾಡು ಸಿಎಂ ವಿಜಯ್. ಬ್ರಿಟಿಷರ ಕಾಲ ಸಂಪ್ರದಾಯಕ್ಕೆ ಕೋಕ್ ನೀಡಿ ಸಿಎಂ ವಿಜಯ್ ಸಂಚಲನ. ಸರ್ಕಾರಿ ಕಚೇರಿಗಳಲ್ಲಿ ಕುರ್ಚಿಗಳ ಮೇಲಿನ ಬಿಳಿ ಟವೆಲ್ಗೆ ಬೀಳ್ಕೊಡುಗೆ. ಬಾಲಕಿಯ ಮನವಿಗೆ ಸ್ಪಂದಿಸಿದ ತಮಿಳುನಾಡು ಸಿಎಂ ದಳಪತಿ ವಿಜಯ್. ಬ್ರಿಟಿಷರ ಕಾಲ ಸಂಪ್ರದಾಯಕ್ಕೆ ಕೋಕ್ ನೀಡಿ ಸರ್ಕಾರಿ ಕಚೇರಿಗಳ ಕುರ್ಚಿಗಳ ಮೇಲಿನ ಬಿಳಿ ಟವೆಲ್ಗೆ ಬೀಳ್ಕೊಡುಗೆ. ಹಳೆಯ ಗೊಡ್ಡು ಸಂಪ್ರದಾಯಕ್ಕೆ ತಿಲಾಂಜಲಿ ನೀಡಿ ವಿಐಪಿ ಟವೆಲ್ ಕಲ್ಚರ್ಗೆ ತಿಲಾಂಜಲಿ ನೀಡಿ ಸಿಎಂ ದಳಪತಿ ವಿಜಯ್. ಪರಿಸರವಾದಿ 14 ವರ್ಷದ ಲಿಸಿಪ್ರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಲಿಸಿಪ್ರಿಯಾ ಮಾಡಿದ ಮನವಿಗೆ ದಳಪತಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಕುರ್ಚಿಗೆ ಬಳಸುತ್ತಿದ್ದ ಬಿಳಿ ಟವೆಲ್ ತೆಗೆಸಿದ ವಿಜಯ್. ವಿಐಪಿ ಟವೆಲ್ ಕಲ್ಚರ್ಗೆ ತಿಲಾಂಜಲಿ ನೀಡಿದ ಸಿಎಂ ದಳಪತಿ ವಿಜಯ್. ವಿಐಪಿ ಟವೆಲ್ ಇಲ್ಲದ ಕುರ್ಚಿ ಮೇಲೆ ಸಿಎಂ ವಿಜಯ್ ಫೋಟೋ ರಿಲೀಸ್ ಮಾಡಿದ್ದಾರೆ. ವಿಜಯ್ ಐತಿಹಾಸಿಕ ನಡೆಗೆ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರ. ಬಾಲಕಿ ಮನವಿಗೆ ಸ್ಪಂದಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಕಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಕಚೇರಿಗಳ ಕುರ್ಚಿಗಳ ಮೇಲಿನ ಬಿಳಿ ಟವೆಲ್ಗೆ ಬೀಳ್ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಳೆಯ ಗೊಡ್ಡು ಸಂಪ್ರದಾಯಕ್ಕೆ ತಿಲಾಂಜಲಿ ನೀಡಿ ವಿಜಯ್ ಆದೇಶ. ವಿಐಪಿ ಟವೆಲ್ ಕಲ್ಚರ್ಗೆ ತಿಲಾಂಜಲಿ ನೀಡಿ ಸಿಎಂ ದಳಪತಿ ನೀಡಿದ್ದಾರೆ. ಪರಿಸರವಾದಿ 14 ವರ್ಷದ ಲಿಸಿಪ್ರಿಯಾ ಕಾಂಗೂಜಮ್ ಪರಿಸರವಾದಿ 14 ವರ್ಷದ ಲಿಸಿಪ್ರಿಯಾ ಕಾಂಗೂಜಮ್ ಮಾಡಿದಂತಹ ಮನವಿಗೆ ಸ್ಪಂದಿಸಿ ಟವೆಲ್ಗೆ ಕೋಕ್ ಅನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಕುರ್ಚಿಗೆ ಬಳಸ್ತಾ ಇದ್ದಂತ ಬಿಳಿ ಟವೆಲ್ ತೆಗೆಸಿದ್ದಾರೆ. ವಿಐಪಿ ಟವೆಲ್ ಕಲ್ಚರ್ಗೆ ತಿಲಾಂಜಲಿ ನೀಡಿದ ಸಿಎಂ ದಳಪತಿ ವಿಜಯ್. ವಿಐಪಿ ಟವೆಲ್ ಇಲ್ಲದ ಕುರ್ಚಿ ಮೇಲೆ ಸಿಎಂ ವಿಜಯ್ ಫೋಟೋ ಅನ್ನ ರಿಲೀಸ್ ಮಾಡಿದ್ದಾರೆ. ವಿಜಯ್ ಐತಿಹಾಸಿಕ ನಡೆಗೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. ಈಗಾಗಲೇ ನೋಡಿ, ಒಂದ್ ಕಡೆ ದಳಪತಿ ವಿಜಯ್, ಯಾಕಂದ್ರೆ ದಳಪತಿ ವಿಜಯ್ ಅಂತ ಯಾಕೆ ಮೆನ್ಷನ್ ಮಾಡೋದಂದ್ರೆ ಅವ್ರನ್ನ ಜನ ಮೊದಲಿಗೆ ಒಪ್ಕೊಂಡಿದ್ದೇ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಹೆಸರಿನಲ್ಲಿ. ಸೊ ಹಾಗಾಗಿ ದಳಪತಿ ವಿಜಯ್ಗೆ ಹಲವಾರು ಸಿನಿಮಾ ರಂಗದಲ್ಲಿ ಹಲವಾರು ಫ್ಯಾನ್ಸ್ ಫಾಲೋಯಿಂಗ್ ಇತ್ತು. ಇನ್ನು ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸು ಅಂತ ಬಂದರೆ, ಈಗ ಸಿಎಂ ವಿಚಾರಕ್ಕೆ ಅವರ ಕ್ಯಾಬಿನ್ ಆಗಿರ್ಬೋದು, ಅವ್ರು ಕೂತ್ಕೊಳ್ಳುವಂಥ ಚೇರ್ ಆಗಿರ್ಬೋದು, ಒಂದಿಷ್ಟು ಹಿಂಗೆ ಇರಬೇಕು ಅನ್ನುವಂಥ ಸಂಪ್ರದಾಯಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಪರಿಸರವಾದಿ ಆದಂಥ 14 ವರ್ಷದ ಲಿಸಿಪ್ರಿಯಾ ಕಾಂಗೂಜಮ್ ಮಾಡಿದಂಥ ಒಂದು ಮನವಿಗೆ ಬಿಳಿ ಟವೆಲನ್ನು, ಅಲ್ಲಿದ್ದಂಥ ಟವೆಲನ್ನು ತೆಗೆಸಿ ವಿತೌಟ್ ಟವೆಲ್ ಇರುವಂಥ ಕುರ್ಚಿ ಮೇಲೆ ಕೂತ್ಕೊಂಡು ಒಂದು ಫೋಟೋ ಪೋಸನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥದ್ದು. ಅಂದರೆ ಯಾರೋ ಏನೋ ಒಂದು ಅಡ್ವೈಸ್ ಮಾಡಲಿ, ಚಿಕ್ಕವರು ದೊಡ್ಡವರು ಸಾಮಾನ್ಯ ಪ್ರಜೆನೋ, ಸರಿಯಾಗಿತ್ತು ಅಂತ ಅಂದರೆ ಅದನ್ನು ಒಪ್ಕೊಳ್ಬೇಕು. ಇವ್ರು ಯಾರು ಹೇಳೋಕ್ಕೆ, ಅವ್ರು ಯಾರು ಹೇಳೋಕ್ಕೆ ಅನ್ನುವಂಥದ್ದಿಲ್ಲ ಇಲ್ಲಿ. ಝೀರೋ ಈಗೋ ಅಂತ ಹೇಳ್ಬೋದು. ಹಾಗಾಗಿನೇ ದಳಪತಿ ವಿಜಯ್ಗೆ ಹಲವಾರು ಬಗೆಯಾದಂಥ ಎಲ್ಲ ಮಹಿಳೆಯರಾಗಿರ್ಬೋದು, ಈಗಿನ ಯೂತ್ಸ್ ಜಂಜಿಗಳು ಅವರನ್ನು ಯಾಕೆ ಒಪ್ಕೊಂಡು ಈ ಒಂದು ಸಿ ಎಂ ಕುರ್ಚಿಗೆ ತಂದು ಕೂರಿಸಿದ್ದಾರೆ ಅಂತ ಅಂದರೆ, ಕೆಲವೊಂದಿಷ್ಟು ಅವರ ನಡವಳಿಕೆ, ಸೊ ಅವನ್ನೆಲ್ಲವನ್ನು ಕೂಡ ಒಪ್ಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಮನವಿ ಏನಿದೆಯಲ್ಲ, ಕುರ್ಚಿ ಮೇಲೆ ವಿತೌಟ್ ಟವಲ್ ಕೂತಿರುವಂಥ ಒಂದು ಫೋಟೋ ಏನು ನೋಡ್ತಾ ಇದ್ದೀವಲ್ವ, ಇದು ಅಂದರೆ ಸಾಮಾನ್ಯ ಪ್ರಜೆ ಯಾರೇ ಆಗಿರಲಿ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ. ಸರಿಯಾಗಿದೆ ಅಂತ ಅಂದರೆ ಯಾಕೆ ಅದನ್ನು ಸ್ವೀಕರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ವಿಜಯ್. ಅಂದರೆ ತಳಮಟ್ಟದಿಂದ ಒಬ್ಬ ಸಾಮಾನ್ಯ ಪ್ರಜೆಯಿಂದನೂ ಕೂಡ ಒಬ್ಬ ಸಿಎಂ ಸ್ಥಾನದಲ್ಲಿ ಕೂತ್ಕೊಂಡು ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಮೇಲೆ ಒಂದು ದೊಡ್ಡ ಸಿಟಿಯನ್ನು ನೋಡಿಬಿಟ್ಟು ನಾವು ನಮ್ಮ ಜನ ಹೀಗೆ ಇದ್ದಾರೆ ಅಂತ ಬಿಂಬಿಸೋದಕ್ಕಿಂತ ತಳಮಟ್ಟದಲ್ಲಿ ಗ್ರಾಮೀಣ ಭಾಗದವರೆಗೂ ಕೂಡ ಹೋಗಿ ಒಬ್ಬ ಅಧಿಕಾರಿ, ಜನಪ್ರತಿನಿಧಿ ಗಮನಿಸಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಟವಲ್ ವಿಚಾರಕ್ಕೆ ಅಂತ ನಾನು ಮಾತನಾಡ್ತಾ ಇಲ್ಲ, ಎಲ್ಲ ವಿಚಾರದಲ್ಲೂ ಒಬ್ಬ CM ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಒಬ್ಬ PM ಆಗಿರ್ಬೋದು, ಯಾರಾದರೂ ಸಹಿತ ಜನಸಾಮಾನ್ಯರ ಒಂದು ಮನವಿಯನ್ನು, ಅವರ ಒಂದು ಅಳಲನ್ನು ಎಷ್ಟರ ಮಟ್ಟಿಗೆ ಆಲಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೆಸೇಜ್ ಸಹಿತ ಇದೆ. ಇದರ ಒಂದು ಒಳ ಅರ್ಥವನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ಜನಗಳಿಂದ ಆಯ್ಕೆ ಆಗಿರುವಂಥದ್ದು, ಜನಪ್ರತಿನಿಧಿಗಳಿಂದ ನಾವು ಆಯ್ಕೆ ಮಾಡಿ ಬಂದಿರುವಂಥದ್ದು. ಹಾಗಾಗಿ ಅವರೇನೋ ಒಂದು ಸಜೆಷನ್ ಕೊಡ್ತಾರೆ, ಅವರೇನೋ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಅಂತ ಅಂದರೆ ಅದಕ್ಕೆ ಯಾಕೆ ಸ್ಪಂದಿಸಬಾರ್ದು? ಝೀರೋ ಈಗೋದಲ್ಲಿ ಅದೆಲ್ಲವನ್ನು ಹೊರತುಪಡಿಸಿ ಈ ಒಂದು ಫೋಟೋ
ಹಲವಾರು ರೀತಿಯಾಗಿ ಸೂಚಿಸುತ್ತೆ ನಮಗೆ. ಜಸ್ಟ್ ಏನೋ ಒಂದು ಫೋಟೋ ಫ್ರೇಮ್ಗೆ ಪೋಸ್ ಕೊಟ್ಬಿಟ್ಟಿದ್ದಾರಪ್ಪ ಜನಗಳನ್ನು ಸೆಳೆಯೋದಕ್ಕೆ ಅನ್ನೋದನ್ನು ಹೊರತುಪಡಿಸಿ ಅದು ಮ್ಯಾಟ್ರೇ ಅಲ್ಲ. ಬಟ್ ಇಲ್ಲಿ ಈ ಚಿಕ್ಕ ವಿಷಯ ದೊಡ್ಡ ಸಂಗತಿಯನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಯಾರೇ ಏನೇ ಹೇಳಿ ಸರಿಯಾಗಿತ್ತು ಅಂತ ಅಂದರೆ ಒಪ್ಕೊಳ್ಬೇಕು, ಫಾಲೋ ಮಾಡಬೇಕು, ಆ ಒಂದು ಮೆಸೇಜ್.